ಏ ಬೆಂಕಿಲತ್ತ, ಈ ಊರಾಗ ನನ್ನ ಹೆಂಗ್ ಆಡ್ಕಂತವ್ರ ಗೊತ್ತೇನ ಈ ಸೀರೆ ಕೊಟ್ಟಿಯ ಅಂತೇಳಿ. ಊರಾಗ ಎಲ್ಲಾರು ಆಡ್ಕೊಂಡ್ ನಗಿತ ನೋಡು ನಿನ್ ಬಾಳ್ವೆ ಹೆಂಗ್ ಬತ್ತು ಈ ತರ ಸೀರೆ ಉಟ್ಕೊಂಡಿಯ ಅಂತೇಳಿ. ನಂಗ ಚಲೋ ಸೀರೆ ಕೊಡು ನಂದು. ಎದಕ್ಕೆ ಬೀರುನಾಗ ಎತ್ತಿಕ್ಕಿದಿ? ನಾನ ಮೊದ್ಲ ನಾನು ಶೇಗ ಕತ್ತಿರೋರು ಯಾರು ಅಂದ್ಬಿಟ್ಟು ನನಗೆ ಯೋಚನೆ ಆಗೈತಿ. ಲಕ್ಷ್ಮಕ್ಕಂಗೆ ಹೇಳದ್ಮ ಅಂದ್ರ ಅವಳ್ದ ನೂರೇನು ತೂತೈತಿ ಪಾಪ. ಅವಳು ಮುಚ್ಕಂತವಳ ಅದ್ನಿ ಅವ್ರ ಮಕ್ಳದೆಲ್ಲ ಇದು ಮಾಡ್ಕೊಂಡು ಕೂತಾಳ. ಈಗ ನಾನು ಎಲ್ಲಿ ಕೇಳಕೋಲಿ ಅಂತ ಸುಮ್ ಕೂತೀನಿ. ನೀನು ಒಬ್ಳು ಒಳ್ಳೆ ಬಂದು ಸಿಡಕ್ ಮೂರ್ತಿ ಸಿದ್ಧಿ ಹೇಳ್ದಂಗೆ ಆಡ್ತೀಯಲ್ಲ. ಹೊಲಕ್ಕೆ ಹೋಗೋರು ಇನ್ನಂಗಿರ್ಬೇಕು. ನಾನೇನು ಚಲೋ ಸೀರೆ ಉಟ್ಕೊಂಡಿನೇನ? ಎಲ್ಲಿ ಹೋಗ್ಬೇಕು ಅಂತ ಟೈಮಾಗ ಅಂತ ರೆಡಿ ಆಗ್ಬೇಕು. ಈಗ ಮನೆ ಅಟ್ಟಿ ಹತ್ರ ಇದ್ದಿತಾನೆ ಉಟ್ಕ ಇಂಥದ್ನಿ ನಿಂಗೇನ ಬಂದಿರೋದು. ಊರಾಗ ಏಟ್ ಆಡ್ಕೊಂತಾರ ಗೊತ್ತೇನ? ನೋಡು ಜಯಮ್ಮನ್ ಸೀರೆ ನೋಡೋ ಬೆಂಕಿಲದ ಸರಿಯ ಮಾಡೋಳ ಅಂತಾರ. ನಂಗೆ ಚಲೋ ಸೀರೆ ಕೊಡು, ನಂಗೆ ಈ ಸೀರೆ ಒಲ್ಲಿ ನಾನು ಹೇಳಕತ್ತಿಲ್ಲ ಆಡೋದಿಲ್ಲಲ್ವೇ ಹೋಗಂತೇಳಿ. ಬರ್ತಾಳೆ ಇಲ್ಲಿ ಮಾತಾಡಕ ಹೋಗ್ ಸುಮ್ಕ. ನನ್ಗ ನೂರೆಂಟು ಯೋಚನೆ ಅಂತ ನಾನು ಬರ್ಕೊಂತವ್ರಿ ಬಂದು ಒಂದು ಮಾತಾಡ್ತಾಳೆ ಇಲ್ಲಿ. ಹೋಗ್ಬಿಟ್ರೆ ಚಂದ ಇರ್ತಾವಿಲ್ಲ ದುಃಖ ಅಂತ ಬಿಡ್ತೀನಿ ಲೌಡಿ ನಿನ್ಗೆ ಹೋಗ. ಅಯ್ಯೋ ಬೇಕಾರೆ ಹೇಳ್ದಂಗ ಅದಕ್ಕಿದ್ ಬಿಡ್ತಾಳೆ ಲೌಡಿ. ಫಸ್ಟ್ ಇಲ್ಲಿಂದ ಹೋಯ್ತೀನಿ ನಾನು. ನಂಗೆ ಏನಿಲ್ಲ ಕ್ಯಾಮೆ. ಎದಕ್ರೆ ಬಂದಿರಿ? ಅಡುಗೆ ಮನೆ ಒಳಕ ನೆಟ್ಟಾಗ ಹೋಗ್ತಿರಲ್ಲ, ಎದಕ್ಕೆ ಬರ್ತೀರಿ? ಈಗ ತಾನೇ ತೊಳ್ದಿ ಒಣಗ ಇದು ರಂಗೋಲಿ ಎಲ್ಲ ಬಿಟ್ಟಿರ್ತೀವಿ. ಎದಕ್ಕೆ ಬರ್ತೀವಲ್ಲ ಅಡುಗೆ ಮನೆ ಒಳಕ? ಬರಬೇಡಿ ಕಣ್ರಿ. ನಾವು ಹುಳಿಗೆ ಮುನ್ನ ದೇವರೆಲ್ಲ ಇಲ್ಲೆಲ್ಲ ಇಟ್ಟಿವಿ. ನೀವು ಹಂಗೆಲ್ಲ ಬರಬೇಡ್ರಿ ಅಡುಗೆ ಮನೆ ಒಳಕ. ಎಲ್ಲ ನೀವು ಮಾಡ್ಕೊಂಡಿರೋದು. ದೇವ್ ಅಡುಗೆ ಮನೆ ಒಳಗೆ ಬರಬಾರ್ದು, ಅಲ್ಲಿ ಬರಬಾರ್ದು, ಇಲ್ಲಿ ಬರಬಾರ್ದು ಅಂತೇಳಿ. ಹಂಗಾರೆ ಗುಡಿ ಹತ್ರಕ್ಕೆ ಯಾರು ಬೇರೆಯವ್ರು ಹೋಗೋದೇ ಇಲ್ವೇನ? ನೀವು ಹಿಂಗ ಅಂದ್ಬಿಟ್ಟು ಜಾತಿ ಭೇದ ಭಾವ ಮಾಡೋದು ಬಿಡ್ರಿ. ಮೊದಲು ಉತ್ತರ ಹಾಕ್ತಿರಿ. ಹೋರಿ ಸುಮ್ಕ. ಬರಕ್ಕ ಬಂದು ಕುಂದ್ರಿ. ಇವಳ್ದೇನು ಮಾತು ಇಂಥವ್ ಆಡಿ ನೀನು ಹಿಂಗ ನಿಂತಿರೋದು. ಬೇಸಾಡಿದ್ರ ಚೆನ್ನಾಗಿದ್ದಿದ್ರ ಇಂಥ ಬದುಕು ಬತ್ತಿದಿಲ್ಲ ನಿನ್ಗೆ. ಹೆಂಗ್ ಮಾತಾಡ್ತಾಳೆ ನೋಡ. ಅಂತೇವ್ರು ಇಂತೇವ್ರು ಅಂತೇಳಿ ಭಗವಂತ ನಮ್ಮನ್ನ ಚೆನ್ನಾಗಿ ಇಟ್ಟವ್ರೆ. ಹೋಗಮ್ಮಿ ಕಂಡೀನಿ. ನಿನ್ನ ಮೈಯಾಗರ ಇದ್ರತ್ರ ನನ್ನ ಮನೆ ಮೈಯಾಗರ ಇದ್ರತ್ರ ಜಾತಿ ಭೇದ ಮಾವ ಮಾಡಿ ಅಂದ್ರೆ ಒದ್ದು ಬಿಡ್ತಿಲ್ಲ ನೋಡಿ ನಿನ್ನ. ಹೋಗು ಸುಮ್ಕ. ನಾನೇ ನಿಮ್ಮಟ್ಟಿಗೆ ಬಂದಿಲ್ಲ ಕಣ. ನಾನು ಬಂದಿರೋದು ಬೆಂಕಿಲ ತರಟಿಗ. ಹೋಗು ಸುಮ್ಕ. ನೋಡ್ದ ಕೂಲಿಯವರು ನಾನು ಆಡ್ಕೊಂಬಂದಾಗ ಏ ಮಟ್ಟ ಮಾಡ್ಬಿಟ್ಟನ. ಏಟ್ ಮಟ್ಟ ಆಡ್ಕೊಂತಾರ ಅಂತೇಳಿ ನನ್ನ ಇಷ್ಟು ಮಟ್ಟ ಆಡ್ಕೊಂಡು ನಗಿತಾರ ಅಂತೇಳಿ ನನ್ನ ಕನ್ಸಾಗು ಅನ್ಕೊಂಡಿದ್ದಿಲ್ಲ ಕಮ್ಮಿ. ಆಡ್ಸು ಅದೇನು ಆಟ ಆಡಿಸ್ತೀಯ? ಆಡ್ಸು ನನ್ನ. ನಾವೇನೋ ಕೂಲಿಯವರು, ನೀನು ಹೆಂಗಿದ್ಯೋ? ನೀನು ನಮ್ಗಿಂತ ಹೆಚ್ಚಾಗಿ ನಿಂತಿದ್ದಿ. ನಾವಾರು ಕೂಲಿಯವರು ಚೆನ್ನಾಗಾರು ಬಟ್ಟೆ ಹಾಕೊಂಡಿವಿ. ಸ್ನಾನ ಮಾಡ್ಕೊಂಡು ನೀನು ನೋಡಿ ಎಂಥ ಬಟ್ಟೆ ಕೊಟ್ಟಳೆ ಬೆಂಕಿಲತ್ತ. ನೀನು ಇಂಥ ಬುದ್ಧಿ ಕಂಡ ಅಂತ ಬಟ್ಟೆ ಕೊಟ್ಟರೋದು ನಿನ್ಗೆ. ಹೆಂಗೆ ನಿಂತಿದ್ದೀವಿ ಒಳೆ ಆಮೆ ತೈ ಅಂತ ತಿರುಪೆ ತೊಳಂಗೆ ಕಾಣ್ತಿದ್ಯಾ? ಸೋಡಾ ಹಾಕೊಂಡಿರ್ತು, ಸೋಡಾ ಬುಡ್ಡಿ ಚಸ್ಮಾನ ಹಾಕೊಂಡಿರ್ತು, ಅದಕ್ಕೂ ಸರಿಯಾಗಿ ಕಾಣ್ತಿದ್ದಿ ಕಮ್ಮಿ ನೀನಂತೂ. ಲೌಡಿರ ನಿನ್ನ ಜೊತೆ ನಂದೇನು ಮಾತು, ನಾನು ಹೋಗ್ತೀನಿ. ಅದೇನೋ ಮಾತಾಡ್ಬೇಕಂದ್ರಲ್ಲ ಮಾತಾಡ್ಕೊಂಡು ಕೂತ್ಕರಿ ನೀವು ಅಲ್ಕಿರ್ಕಂದು. ನೀನೇನು ಮಾಡೋಕ್ಕೇಮೆ ಮನೆಗೇನು ಕೇಮ್ ಇರಕ್ಕಿಲ್ಲಲ್ಲ. ಇಲ್ಲಿ ಬತ್ರಿ ಮತ್ತೆ ನೀನು ಇಟ್ಟೊತ್ತು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ನಿಂತಿದ್ದೆ. ನಿನ್ಗೇನು ಕೇಮ್ ಇದ್ದಿಲ್ಲೇನಾ ಅಟ್ಟಿಯಾಗ? ನನ್ಗೆಲ್ಲಿ ಬೇಕು ಅನ್ಸುತ್ತೆ ನಾವು ಅಲ್ಲಿಗೆ ಹೋಗ್ತೀವಿ. ನಾನೇ ನಿಮ್ಮ ಮಟ್ಟಿ ಆಗಿದ್ರೆ ನೀನಂತ ಲೌಡಿ ಮುಂಡೆ ಆಗಿದ್ರೆ ನಾನು ನಿಮ್ಮ ಮಟ್ಟಿ ತಕ್ಕ ಬತ್ತಿದ್ದಿಲ್ಲ. ನಾವು ಬೆಂಕಿಲದವ್ರ ಮನೆ ಅಲ್ವಾ ಅನ್ಕೊಂಡು ಬಂದಿರೋದು. ಅವಳ ಜೊತೆ ಏನೋ ಮಾತಾಡ್ಕೊಂಡು ಕುತ್ಕಮ್ಮ ಅಂತೇಳಿ. ನಮಗೂ ಬೇಜಾರಾಗ್ತಿತ್ತು ಅಂತ ಬಂದು ಮಾವಳ ಬರೇಳಿ ಬಂದಿದ್ದು ಬರಕ್ಕೆ ಕಟ್ಟಿತಕ್ಕ ಅಂತೇಳಿ ಅದಕ್ಕೆ ಬಂದೀವಿ. ನಾನೇ ನಿಮ್ಮ ಮಟ್ಟಿಗೆ ಬಂದಿರೋ ಥರ ಬರ್ಕಂತಿ. ಹೋಗು ಸುಮ್ಕ. ನಾನೇನಾರು ನಿನ್ನ ಹೆಸರಾಗಿದ್ರೆ ನಾನು ಯಾವುದೇ ಕಣ್ಕೋ ನಾನು ಎಡಗಾಲು ಇಡ್ತಿದ್ದಿಲ್ಲ ಕಣ. ಲೌಡಿ ಮುಂಡೆಯರು ಮೂರೊತ್ತು ಇವು ಬೆಂಕಿಲತ್ರ ಮಾತಾ ಕಟ್ಕೊಂಡು ಅಂತಾರ. ಮಾಡ್ತೀನಿ ಇವ್ರಿಗೆ ಮಾಡ್ತೀನಿ. ಅಕ್ಕೋ ನೀವೇನು ಬೇಜಾರು ಮಾಡ್ಕೊಬರ್ಕನಕ್ಕ. ಅವಳು ಬಾಯಿ ಹಂಗಿ, ಅವಳು ಒಲ್ ಲೌಡಿ ಅಲ್ಲ ಅಂತೇವ ಮಾತಾಡ್ತಿರ್ತಾಳೆ. ಯಾವ್ದನ್ನ ಬೇಜಾರು ಮಾಡ್ಕೊಬೇಡಕನಕ್ಕ. ಅಲ್ಲ ಕಣೆ, ನಾವ್ಯಾಕೆ ಬೇಜಾರು ಮಾಡ್ಕಮ್ಮ? ನಾವು ನನ್ನ ತಂಗಿ ಮನೆಗೆ ಬಂದಿರೋದಪ್ಪ. ನಾವ್ಯಾಕೆ ಬೇಜಾರು ಮಾಡ್ಕಮ್ಮ? ನಾಯಿ ಬಗ್ಳುದ್ರ ಬೂಲಕೇನು ಹಾಳಾಗಕ್ಕಿಲ್ಲ. ಬಗ್ಳುದಷ್ಟು ಬಗ್ಳುಕಂಡು ಹಾಳಾಗೋಯ್ತವ. ಅವಿ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊಂತಿ? ಸುಮ್ ಕುಂದ್ರು. ನೀನು ಯಾಕೆ ಹಿಂಗೆ ಸಪ್ ಕುಂತಿದ್ಯೆ? ಅಕ್ಕೋ ನನಗೆ ಶೇಂಗದ್ದೆ ರೊಕ್ಕ ಚಿಂತೆ ಆಗ್ಬಿಟ್ಟೈತೆ ಕನಕ. ನಮ್ಮ ಮಾಯಪ್ಪ ನೋಡಿದ್ರ ಏನು ಯೋಚನೆ ಮಾಡಬೇಡ ಸುಮ್ಕಿರು ಅಂತನ. ಇವ್ರು ನೋಡಿದ್ರ ಈ ಅಮ್ಮ ನೋಡಿದ್ರ ನಮ್ಮ ಮತ್ತೆನೂ ಈಕಿನೂ ಸೇರ್ಕೊಂಡು ನಮ್ಮ ಮಾಯಪ್ಪ ಹೋಗೋದ ತಡ ದೊಡ್ಡ ಮಾತಾಡ್ತಾಳ. ಏನಾಯ್ತು ಏನು ಬಿಡ್ತು ಹಂಗ ಹಿಂಗ ಇವರೇ ಮರ್ಕಂದಾರ ಬಿಟ್ಟಾರ ಅಂತೇಳಿ ಓಸಿ ಹೊಟ್ಟೆ ಉರಿ ಹಾಕಿಲ್ಲ ಕಣಕ. ಅದೇನೋ ಕದ್ದವರು ಯಾರೋ ಅದೇನೋ ಮೇಕೆ ತಾನು ತಿನ್ಬಿಟ್ಟು ಕೋತಿ ತಾನು ತಿನ್ಬಿಟ್ಟು ಮೇಕೆ ಬೈಗೆ ಒರೆಸ್ತಿತ್ತಂತ. ಅವನು ಮಾಲೀಕ ಮೇಕೆಗೆ ಸರಿಯಾಗಿ ಬಡಿಯೋನಂತ. ಹಂಗ ಅದು ಯಾರು ಎತ್ಕೊಂಡ್ರೆ ಯಾರು ಬಿಟ್ರೋ ಕಾಣಿ ಇವರಿಬ್ರು ಮನೆ ಹತ್ರ ನನ್ಗೆ ಉಳ್ಸಕ ಬಿಡ್ತಿಲ್ಲ. ಹಂಗೆ ಮಾತಾಡ್ತಾರೆ ಕನಕ. ಅಯ್ಯೋ ನೀನು ಶೇಂಗದು ಅಂದ್ಮ್ಯಾಗ ನಂಗೆ ಗ್ಯಾಪ್ನ ಬತ್ತು ಕಣೆ. ನೆನ್ನೆ ಜಯಮ್ಮ ಎದಕ್ಕೆ ಕಾಣಿ ಕಣೆ ಇವಂತವು ರಾಜ್ಕುಮಾರಪ್ಪ ಅಂತವು 25,000 ರೊಕ್ಕ ಇಸ್ಕೊಂತಿದ್ಲು. ಆಮ್ಯಾಗ ಅದೇನು ಅಂತಿದ್ಲು, ನಂಗೆ ಬೇಕಂದಂಗೆಲ್ಲ ಬಾ ಕೊಡ್ತೀನಿ ಅಂತಿದ್ಲಪ್ಪ. ಅದೇನು ಕೊಡ್ತಾಳೆ ಏನು ಬಿಡ್ತಾಳೆ ಏನೋ ಡಬಲ್ ಮಿನಿಗೆ ಮಾಡ್ತಾವ್ರೆ ಕಣೆ ಇವರು. ಎದಕ್ಕೆ ಕೊಟ್ಟನ ನನಗಂತೂ ಒಂದು ಅರ್ಥ ಆಯ್ತಿಲ್ಲ ಕಣೆ. ಅಲ್ಲ ಕನಕ ಅವರು ನೆಲಗಡ್ಲೆ ಕಡಲೆಕಾಯಿ ಇದು ಅಂತ ಏನು ರೊಕ್ಕದ್ದು ಅಂತ ಹೇಳಿ ಮಾತಾಡ್ಲಿಲ್ವೇನ ಅವರು? ನಿಜ ಹೇಳಕ್ಕ. ಕಡಲೆಕಾಯಿ ಇಲ್ಲಾಂದ್ರೆ ಇದು ನೆಲಗಡ್ಲೆ ಅಂತ ಏನು ಮಾತಾಡಿಲ್ಲ ತಾನ. ಅದನ್ನ ಬೇರೆದು ಮಾತಾಡ್ತಿದ್ರ. ಹೇಳ್ರಕ್ಕ ಅವಳಿಗೆ ಕದ್ದಿರೋದು. ಅವಳು ಕದ್ದವಳ ಯಾರು ಕದ್ದವ್ರ ಗೊತ್ತಿಲ್ಲ. ಒಟ್ನಾಗ 25,000 ಮಾತ್ರ ರಾಜ್ಕುಮಾರಪ್ಪನ ಹತ್ರ ಈಸ್ಕಂತಿದ್ಲು. ನಾನು ಕಣ್ಣಾರ ನೋಡಿನಿ. ಲಕ್ಷ್ಮಿ ಬಂದ್ಮ್ಯಾಗ ತಿಳಿಸು ಇದನ್ನ. ಅವ್ರು ಸನಿ ಅವನಲ್ಲ ಸನಿ ಯಾರ ಜೊತೆ ಹೇಳ್ಬಿಡ. ಸನಿ ಎಲ್ಲಾರ ಜೊಕ್ಕೂ ಹುಡುಕಿ ಕೊಡ್ತಾನ. ಯಾರು ಕದ್ದವ್ರು ಯಾರು ಬಿಟ್ಟವ್ರು ಬಿಡಕ್ಕಿಲ್ಲ ಮಾತ್ರ. ಅವನು ಹುಡುಕಂದೋಗಿ ಅವ್ರ ಮನೆ ಮ್ಯಾಕೆ ಕುಂದಿರ್ತಾನ. ಲಕ್ಷ್ಮಿಗ ಮ್ಯಾಗ ಕಾಕ ಅಂತ ಕೂಗಿ ಕರಿತಾನ. ಹಂಗಿದ್ರ ಮಾತ್ರ ಅದು ಲಕ್ಷ್ಮಿದು ಏನು ಕದ್ದಿರೋರ್ದು ಅಂತ ಅರ್ಥ. ಕೂಗಿಲ್ಲ ಪಾಗಿಲ್ಲ ಹಂಗ ಆರೋಗನ ಅಂದ್ರೆ ಸುಮ್ಮನೆ ಏನಾರು ಮೇಯ್ಕ್ ಹೋಗವನ ಅಂತ ಅರ್ಥ. ಒಟ್ನಾಗ ಅಲ್ಲೇ ಎಲ್ಲ ಇರುತ್ತೆ ಸಿಗಾಕಂತಾರ ಬಿಡು. ಯಾಕಾಕ ಜಯಮ್ಮ ಬಂದ್ಲು ನೋಡಲಿ. ಸರಸರ ಅಂತೈತಿ ಅವ್ರ ಸೀರಿಯಲ್ ಕಾಣ್ತೈತಿ ನೋಡು. ಅಲ್ಲ ಕಣೆ ಬಾಗುತ್ತವ ತಗದಾಗ ನಿಂತ್ಕಂತ ಕದ್ದು ಕೇಳಿಸ್ಕೊಂತವ್ರಲ್ಲ ಅವ್ರ ಕಣ್ಣು ಹಿಂಗೋಬಾರ್ದ. ಹಿಂಗೋಗಿ ಕಿತ್ತಿ ಬರ್ಬೇಕು ಕಣೆ. ಆ ಥರ ಆಗ್ಬೇಕು. ಬಿಡ್ಬಾರ್ದು, ಕಣ್ಣು ಕಿತ್ತೋಗ್ಬೇಕು. ಹಿಂಗಾಲಿಕಪ್ಪ. ಅಯ್ಯೋಯ್ಯೋ ನಾನು ಇವಾಗ ತಾನೇ ಬಂದೆ ಕೇಳಿಸ್ಕಮ್ಮ ಅಂತೇಳಿ ಆಗಲೇ ನೋಡ್ಬಿಟ್ರೆ ಈ ರಂಡೇರು ಏನು ಮಾತಾಡ್ತಾರೆ ಏನು ಬಿಡ್ತಾರ ಇವರು ಕೇಳಿಸ್ಕೊಂಡು. ಆಮ್ಯಾಗ ಉಪ್ಪಿನಕಾಯಿ ಹಾಕುಮ ಅನ್ಕೊಂಬಂದು ನನ್ಗೆ ಉಗ್ದು ಉಪ್ಪಿನಕಾಯಿ ಹಾಕ್ತಾರಲ್ಲಪ್ಪ ಇವರು. ಬೆಂಕಿಲತ್ತ ನಾನು ಈಗ ತಾನೇ ಅಲ್ಲಿ ಬತ್ತಿದ್ದಿ ಕಣ. ಆ ಕಡೆ ಯಾರೋ ಬಂದ್ರಲ್ಲ ಅದಕ್ಕೆ ಹತ್ತಕ್ಕೆ ತರಿಕಂದು ಏನು ಮಾಡ್ತಿದ್ರಿ ಎಲ್ಲರೂ?
ಹೌದೌದು, ಮಳ್ಳಿ ಮಳ್ಳಿ ಮಂಚ ಕಾಲಿಷ್ಟ ಅಂದ್ರೆ 3 ಮಗದೊಂದು ಅಂತಿದ್ರಂತ. ಹಂಗ ಬಳ್ಳಿಗಿಂತ ಹೆಚ್ಚು ನೀನು ನೋಡ್ದಿ ಆಗ್ಲಿ ಅಲ್ಲಿ ನಿಂತ್ಕೊಂಡು ಕತ್ ಕೇಳಿಸ್ಕೊಂತಿದ್ದು ಇಲ್ಲ ಬೆಂಕಿಲತ್ತ ಹಂಗ ಹಿಂಗ ಅಂತೇಳಿ ಚೆನ್ನಾಗಿ ಮಸ್ಕ ಹೊಡಿತಿ ಬಿಡ. ಮಸ್ಕ ಹೊಡಿದ್ರಾಗ ಎಕ್ಸ್ಪೋರ್ಟ್ ನೀನಂತೂ. ನಾನು ನೋಡಿರಕ್ಕಿಲ್ಲ ಅನ್ಕೊಂಬಿಟ್ಟು ನೋಡ್ಕೊಂಬಿಟ್ಟವ್ರಲ್ಲ ಇವರು. ಏಟೈತಿ ಮೊದ್ಲಾರ ಬರ್ಬೇಕಿತ್ತು, ಹೋಗೋ ಟೈಮಾಗ ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊಬೇಕಿತ್ತು. ಏನು ಮಾತಾಡಿದ್ರು ಏನು ಬಿಟ್ರು ನಂಗಂತೂ ಒಂದು ಅರ್ಥ ಇಲ್ಲ. ನಮ್ಮ ಮತ್ತೆ ಬೇರೆ ಹೊರಗೆ ಹೋಗ್ತಿದ್ಲ, ಓದಿ ಬರೋದ್ರೊಳಗೆ ಇವ್ರು ಏನು ಮಾತಾಡಿದ್ರು ಸಿಡಮುಡ ಅಂತ ಅವ್ರು ಏನು ಮಾತಾಡಿರ್ಬೋದು. ಹೋಗು ಇಲ್ಲೇ ನಿಂತ್ಕೊಂಡು ಏನು ಕೇಳಿಸ್ಕೊಂತಿದ್ದಿ, ಕದ್ದು ಕೇಳಿಸ್ಕೊಂಡ ಬಿಡು. ಗಾಡ್ಯಾಕ ಕಿವಿ ಇಡೋದು ಬಿಡು, ಕಿವಿ ಆಮೇಲೆ ಕೇಳಿಸ್ತಾ ಓದ್ಗಿದಾವು ಮುಂದಕ್ಕೆ ವಯಸ್ಸಾಯ್ತಾಯ್ತಾ ಕಿವಿ ಡಮರ್ ಅಂದ್ಬಿಡ್ತಾವ. ಇಂಥವೆಲ್ಲ ಕದ್ದು ಕೇಳಿಸ್ಕೊಂಡ್ರೆ ಮಾಡಿದ್ರ ಭಗವಂತ ನೀನು ಕಿವಿ ಕೊಡೋಕ್ಕಿಲ್ಲ, ಹಾಳಾಗೋಗ್ತೀನಿ ನೀನು. ಅಲ್ಲ ಕಣೆ, ಹೊರಗಿಂದ ಬಂದವರು ಎಂತೆಂಥವ್ರನ್ನ ಕರ್ಕೊಂಬಂದು ಅಟ್ಟಿ ಒಳಗೆ ಕುಂದ್ರಿಸ್ಕಂತಿ. ಅದ ನಾನು ಮನೆಯವಳು, ನಾನು ಬಂದಿರೋಳನ್ನ ಹೊರಗೆ ಕಳಿಸ್ತೀನ ಯಾಕೆ? ಅದೇನು ಕದ್ದು ಮುಚ್ಚಿ ಮಾತಾಡ್ಕೊಳ್ಳುವಂಥದ್ದು, ಎದುರುಗ ಮಾತಾಡ್ರಿ. ಅದೇನು ಹಿಂದೆ ಮುಂದೆ ಮಾತಾಡೋದು, ನನ್ನ ಎದುರುಗ ಮಾತಾಡ್ಬೇಕಪ್ಪ. ಹೊರಗಿಂದ ಬಂದವರಾದ್ರ ಅವ್ರಿಗೆ ಗೊತ್ತಿರುತ್ತಾ ಇರು ಅವಳು ಎಷ್ಟು ಕಷ್ಟ ಬಿದ್ದವಳ ಏನು ಎತ್ತ ಇಲ್ಲಿಗೆ ಬರಕ ಈಡ್ ದಿನ ಅಂತೇಳಿ ಶೇಂಗಾ ಕದ್ದಿರೋರ್ತೆ ಮಾತಾಡ್ತಿದ್ದೋ. ಅಲ್ಲ ಹುಡಿ ಮುಂಡೆ ಎಲ್ಲೋ ರೊಕ್ಕಿಸ್ಕೊಂತಿದ್ಲಂತೆ. ಇವರಿಬ್ರು ನೋಡವ್ರೆ ಯಾರು ತವಿಸ್ಕೊಂತಿದ್ರು ಬಿಡ್ತಿದ್ರು ಅಂತೇಳಿ ನಾಳೆ ನಾಳಿತರಲ್ಲಿ ಕಂಡು ಹಿಡಿತೀನಿ ಯಾರು ಕೊಟ್ಟು ಈಸ್ಕೊಂತಿದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಅಯ್ಯಯ್ಯೋ, ನಾನು ರೊಕ್ಕ ಇಸ್ಕೊಳ್ಳೋ ಟೈಮಾಗ ಇವ್ರು ನೋಡಿದ್ರ? ಅಯ್ಯೋ ಇವತ್ತು ನಂಗೆ ಗುಳ್ಗಾಲಿಲ್ಲೋ. ನೋಡಿದ್ರ ಇಲ್ವಪ್ಪ, ನಂಗಂತೂ ಒಂದು ಅರ್ಥ ಆಗಕತ್ತಿಲ್ಲ. ನೋಡಿದ್ರ ಇಲ್ವಾ ಯಾರು ನೋಡಿ ಹೇಳ್ತಾವ್ರಪ್ಪ ಇವರು. ನಾನು ಶೇಂಗಾ ರೊಕ್ಕ ಇಸ್ಕೋಬೇಕಾರೆ ಕೇಳಿಸ್ಕೊಂಬಿಟ್ರೆ ನೋಡ್ಬಿಟ್ರೆ ಇವರು. ಹೌದೇನಾ? ಯಾರಂತೆ? ಯಾರು ಇಸ್ಕೊಂಡಿರೋದು? ಅದಕ್ಕೆ ಜಯಮ್ಮ ಕಳ್ಳಿ ಅಂದ್ರೆ ಎಗ್ಲು ಮುಟ್ಟು ನೋಡ್ಕೊಂಡಂಗೆ ಮುಟ್ಟು ನೋಡ್ಕೊಂತಿದ್ದಿ. ನೀನು ಯಾಕೆ ಎದುರುತ್ತಿದ್ದಿ? ನೀನೇನಾರು ಕದ್ದಿಯೇನ? ಕದ್ದಿದ್ರೆ ರೊಕ್ಕ ತಂದು ಕೊಟ್ಬಿಡಪ್ಪ. ಯಾಕೆ ಬೇಕು? ಬೆಂಕಿ ತುಂಗ ಆಮೇಲೆ ಗೊತ್ತಾದ್ಮ್ಯಾಗ ನೀನು ನಿನ್ನ ಹುಟ್ಲಿ ಅನ್ಸ್ಬಿಡ್ತಾಳೆ. ನೀನೇನಾರು ಕದ್ದಿಯೇನೆ ತಂದು ಕೊಟ್ಬಿಡ ರೊಕ್ಕನ. ನಾನು ಯಾಕೆ ಕದಿಲಿ? ನನಗಂತ ತಪ್ಪುದ್ದಿ ಇಲ್ಲ. ಯಾರು ಕದಿಯೋಕ್ಕಾಗುತ್ತೇನ? ಅವಳೇನು ನನಗೆ ಹೇಳಿದ್ಲ ಮಾರ್ತವೆ ಅಂತೇಳಿ. ನನ್ನ ಜೊತೆ ಹೇಳಿದ್ದಕ್ಕೆ 1 ಕ್ವಿಂಟಲ್ ಮಾರ್ತವೆ ಅಂತೇಳಿ ಅಷ್ಟು ಎತ್ಕೊಂಡು ಹೋಗೋರೆ ಅಂದ್ರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ರೆ ನಾನು ಹೇಳ್ತಿದ್ದಿಲ್ಲ ಏನ? ಹಂಗೆ ಹೊರಗೆ ಯಾರು ಹೋಗ್ದಂಗೆ ಆಯ್ತು. ನಾನು ಹೋಗ್ತೀನಿ. ಯಪ್ಪ, ಇವ್ರು ಏನಾರು ನೋಡ್ಬಿಟ್ಟಿದ್ರೆ ಹೆಂಗಪ್ಪ ಮಾಡೋದು? ರಾಜ್ಕುಮಾರಪ್ಪಂತವ್ರು ರೊಕ್ಕಿಸ್ಕೊಂಡ್ರು ನೋಡ್ಬಿಟ್ಟವ್ರ ಇವರು. ಅಯ್ಯೋ ನಂಗೆ ಉಳ್ಗಾಲಿಲ್ಲಪ್ಪ, ಏನಪ್ಪ ಮಾಡೋದು? ಏನು ಮಾಡೋದು? ರಾಜ್ಕುಮಾರಪ್ಪಂಗ ಏನಾರು ಸುಳ್ಳು ಹೇಳು ಅಂತ ಹೇಳ್ಬೇಕು, ಇಲ್ಲಾಂದ್ರೆ ನಾನು ಉದ್ಧಾರ ಮಾಡ್ತಾರೇನ? ಏನು ಹೇಳ್ಕೊಡೋದು? ಏನು ಮಾಡೋದು? ಏನು ಬಿಡೋದು? ಒಂದು ಅರ್ಥನೇ ಆಗ್ತಿಲ್ವಲ್ಲಪ್ಪ ಇಲ್ಲಿ. ಅಯ್ಯೋ ಏನಪ್ಪ ಮಾಡೋದು? ತಲೆಗೆ ಓಡ್ತಾನೆ ಇಲ್ಲ. ಅಲ್ದೇ ರೀ ಜಯಮ್ಮ ಯಾಕೋ ಕಳ್ಳಿ ಮಳ್ಳಿ ಆಡ್ದಂಗೆ ಆಡ್ತಾವಳಕ. ನಂಗೆ ಈ ಮ್ಯಾಗ ಯಾಕೋ ಭಾಳ ಮನ ಬರ್ತೈತಿ. ಅಲ್ಬೇನಕ್ಕ, ಇವಳ ಏನೋ ಮಾಡ್ರಂಗೆ ಅವಳ ನಮ್ಮ ಶೇಂಗಾ ಬೀಜ ಎಲ್ಲನೂ ತಗೊಂಡೋಗಿ ಮಾರ್ಕಂದಿರೋಂಗೆ ಅವಳ ಇವಳು. ಮಾಡಲಿ ಅದೇನು ಮಾಡ್ತಾಳೆ ಮಾಡಲಿ ಐತಿ. ನನ್ನ ಎಲ್ಗಡ್ಲೆ ತಂದು ಕೊಡೋವರೆಗೂ ಬಿಡಕ್ಕಿಲ್ಲ ನಾನು. ಮೆಟ್ಟರಿ ಮಟ್ಕ ಹೊಡಿಯೋದಿಲ್ಲ ಹುಡುಗ. ಇವಳೇ ಏನಾರು ಕದ್ದವಳ ಅಂತ ಗೊತ್ತಾಗ್ಬಿಡ್ಬೇಕಲ್ಲ. ಹಿಡ್ಕೊಂಡು ಜುಟ್ಟ ಗುಂಜಾಡ್ದು ಬಿಡ್ತೀನಿ ಕಣಕೋ. ಅವ್ರಿಗೆ ಬಿಡಕ್ಕೆ ಹೋಗ್ಬಾರ್ದು ಕಣೆ, ಸರಿಯಾಗಿ ಹೊಡಿಬೇಕು. ಹೊಡೆದಿಲ್ಲ ಅಂದರೆ ಬುದ್ಧಿ ಕಲಿಯೋರ ಇವರು. ಹೊಡಿ, ನಾನೇನು ಬೇಡ ಅನ್ನಕ್ಕಿಲ್ಲ. ಸರಿಯಾಗಿ ಹೊಡಿ. ಇವಳ ಕದ್ದವಳ ಅಂತ ಗೊತ್ತಾಗ್ಬಿಟ್ರೆ ಮಾತ್ರ ಚಪ್ಪಲ್ಲರಿ ಮಟ್ಕ ಚಪ್ಪಲಿ ತಗೊಂಡ ಹೊಡಿ. ಅದು ರೋಡಾಗೆಲ್ಲ ಹೊಡ್ಕೊಂಡು ಕರ್ಕೊಂಬ. ಇವಳ ಕದ್ದವಳ ಅಂತ ಗೊತ್ತಾಗ್ಬಿಟ್ರೆ ಬುಡಕ್ಕ ಹೋಗ್ಬೇಡ ಇವಳನ್ನ. ಬುಡದಾಕ ಊರಾಗ ದರನ ಎಳ್ಕೊಂಡ ಬರೋದು. ಈಗಿನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಮಾಯಪ್ಪ ಹೇಳಿದ್ರು ಬಿಡಕ್ಕಿಲ್ಲ ಮಾತ್ರ. ಹಂಗೆ ಮಾಡ್ತೀನಿ. ಇವ್ರು ಕೊಬ್ಬೆಲ್ಲ ಅರ್ಗಿಸ್ತೀನಿ ಕಣ, ಅರ್ಗಿಸ್ತಂಗೆ ಬಿಡಕ್ಕಿಲ್ಲ. ಬರ್ರಿ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗೋರು ಅಂತ ಇಲ್ಲ ಕುಂದ್ರಿ. ಅಯ್ಯೋ ಬೆಂಕಿಲತ್ತ ನಮ್ಮ ಮನೆಯಾಗುವ ರೊಟ್ಟಿ ಬಡ್ದು ಮತ್ತು ಚೌಳೆಕಾಯಿ ಪಲ್ಯ ಮಾಡಲ್ಲ ಮತ್ತೆ. ಅದಕ್ಕೆ ಸರಿ ಬಿಡತ್ತೆ ಅನ್ಕೊಂಡ್ ಬಂದೆ. ಮಾಡಬೇಕು ಕಣ ಅಟ್ಟಿಯಾಗಿ ಹೋಗಿ ಪಾಪ. ಆಯಮ್ಮ ಒಬ್ಳ ಕುಂತಾಳ. ಹೋಗ್ತೀನಿ, ಸಂಜೆ ಬೇರೆ ಆಯ್ತಾ ಬಂತು. ಹೊರ್ಗ ಬಾಗ್ಲು ನೀರು ಹಾಕಿ ಕಸ ಗುಡಿಸಿ ರಂಗೋಲೆ ಬಿಡ್ಬೇಕು ಕಣ. ಸರಿಯೇನಾ? ನಾನು ಹೋಗ್ತೀನಿ. ಇರ್ರಕ್ಕ ಹೋಗೋರಂತೆ. ಅದು ಯಾಕೆ ಹೋಯ್ತಿರಿ? ಇರ್ರಿ ಹೋಗೋರಂತೆ, ಹಂಗೆ ಹೋಗ್ಬೇಡ್ರಿ. ನೀನು ಭಾಳ ಪ್ರೀತಿಯಿಂದ ಕರಿತೀಯಲ್ಲ ಅಕ್ಕ ಅಂತೇಳಿ ನಂಗೆ ಅದ ಸಾಕವ. ತಂಗಿ ಅಂತ ಕರೆದತ್ಕೋ ನಮಗೂ ಸಾರ್ಥಕ ಆಗುತ್ತಾ. ನೋಡು, ನಮಗೂ ಯಾರು ತಂಗಿರಿದ್ದಿಲ್ಲ. ನೀನು ನನ್ನ ತಂಗಿ ಅನ್ಕೊಂಡಿವಿ. ಎಷ್ಟು ಚೆನ್ನಾಗಿ ಮಾತಾಡ್ತಿ. ಬಿಡು ಅನ್ಕೊಂಡು ನಾವು ಖುಷಿಯಾಗಿ ಎಷ್ಟು ಖುಷಿಯಾಗಿರ್ತೀವಿ ಗೊತ್ತೇನಾ ನೀನು ಮಾತಾಡ್ದಾಗೆಲ್ಲ. ಅಯ್ಯೋ ನನಗೂ ಇನ್ನು ಯಾರಕ್ಕ ಇದ್ದಾರು? ಸಾಕ್ತೋರಿಯ ಬೋರಯ್ಯ. ಅವ್ರು ಏನಂಗೆ ಅಪ್ಪ ಇದ್ದಂಗೆ. ಅವರು ಬಂದಿಲ್ಲಕ್ಕ ನಾನು ಹೋಗಿ ನೋಡ್ಕೊಂಬರ್ತೀನಿ ಸಂಜೆ ಮ್ಯಾಕೆ ಹೋಗಿ. ನಾನು ಏನಾರು ತಪ್ಪು ಮಾಡಿದ್ರು ಹಂಗಲ್ಲಕ್ಕ ನಾವು ಹಿಂಗ ಅಂತ ತಿದ್ದೇಳೋರು. ನಾನು ಮದುವೆ ಮಾಡ್ಕೊಂಡಿರೋದು ಪಾಪ ಹೇಳಿಲ್ಲ. ಎಷ್ಟು ಹೊಂದ್ಕೊಂಡವ್ರೋ ಏನೋ. ನಾನು ಮದುವೆ ಮಾಡ್ಕೊಳ್ತೀನಿ. ನಾನು ರೆಡ್ಡಿನ ಮದುವೆ ನನ್ಗೆ ಮದುವೆ ಆಗ್ತೀನಿ ಅಂದಾಗ್ಲೂ ಅವ್ರು ಏನೋ ಮಾತಾಡಿದ್ದಿಲ್ಲ. ಬೇಡಕ್ಕ ನಾವು 2ನೇ ಹೆಡ್ತಿಯಾಗಿ ಅಂದಿದ್ರು. ಆದ್ರೂ ಆಗಿವ್ನಿ ಹೊರಟ ಹುರ್ಕಂದಾರೋ ಏನೋ. ಬೋರಮ್ಮ, ಅಯ್ಯೋ ನೀನು ಬಿಟ್ಟಿರಕ್ಕಿಲ್ಲ ಹೋಗು. ಮಕ್ಳು ತಪ್ಪು ಮಾಡಿದ್ರೆ ಅಪ್ಪ ಅಮ್ಮಕ್ಕೆ ಕ್ಷಮಿಸಕ್ಕಿಲ್ಲ ಏನ? ಅದ್ರಾಗೂ ನೀನೇನಾಗಿದ್ದಿ ಮಂತ್ಲು ರೆಡ್ಡಿ ಅಣ್ಣ ನೀನು ಚೆನ್ನಾಗಿ ನೋಡ್ಕೊಂತಾರ. ಹೋಗಿ ಬರೋಗು. ಅಲ್ಲ ಕಣಮಿ, ನೀನು 20 ವರ್ಷ ದೊಡ್ಡಕ್ಕೆತ್ತ ಅಂತ ಹೇಳಿಯಲ್ಲ, ದೀಟ ಒಪ್ಕಮ್ಮಿ. ನಿನ್ಗೆ ರೆಡ್ಡಿ ಅಣ್ಣ 8 ವರ್ಷ ದೊಡ್ಡತ್ತ, 20 ವರ್ಷ ದೊಡ್ಡತಾರ ನಿನ್ಗ? ಇಲ್ಲ ಕಣೆ, ರೆಡ್ಡಿಗ 45 ವರ್ಷ, ನಂಗೆ 35 ವರ್ಷ. ನಂಗೂ ಯಾರು ಮದುವೆ ಆಗ್ತಿದ್ದಿಲ್ಲ. ಈಟು ಜುಟ್ಟು ನೋಡಿ ಹೆಂಗೈತಿ ಹುಡುಗಿಗ ಅಂತೇಳಿ. ಆದ್ರೆ ನಂಗೆ ರೆಡ್ಡಿ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಆಯ್ತಿಯಪ್ಪ ಅಂತ ಕೇಳ್ತೀನಿ. ನನಗೂ ಅವ್ನಿಗೂ 10 ವರ್ಷ ಹೆಚ್ಚು ಕಮ್ಮಿ ಕಣ. ನಾನು ಮಾತಪ್ಪಂಗೆ ಅಂದ್ಬಿಟ್ಟು ಅಷ್ಟೇ. ನನಗೂ ಸರಿಯಾಗಿ ಕೂತಿದ್ದಿಲ್ಲ. ಫ್ರೆಂಡ್ಸ್, ನೆನ್ನೆ ನಾನು ಏನೋ ಮಾಡ್ಕೊತಾಡ್ಕಂತ 20 ವರ್ಷ ಅಂತ ಯಾರಿಗೂ ಹೇಳಕ್ ಹೋಗಿ ಇದ್ರಾಗಂದಿನಿ. ನಾನು ಆಮ್ಯಾಗ ಕಮೆಂಟಲ್ಲಿ ನೋಡಿದೆ 20 ವರ್ಷ ಅಂತ ಹಾಕಿದ್ರಲ್ಲ ಅಂತೇಳಿ. ನಾನು ಈ ವಿಡಿಯೋ ಮಾಡ್ಬೇಕಾರೆ ಏನೋ ಮಾತಾಡ್ಕೊಂತ ಕೂತಿದ್ವು 20 ವರ್ಷ ಅವ್ರಿಗೆ ಅಂತ ಇದ್ದೆ. ಅದು ಇಲ್ಲ ಬಾಯಿಗೆ ಬಂದ್ಬಿಟ್ಟೈತಿ. ನಾನು ಸರಿಯಾಗಿ ನೋಡ್ಕೊಂಡಿಲ್ಲ. ನನಗೂ ರೆಡ್ಡಿಗೂ 10 ವರ್ಷ ಹೆಚ್ಚು ಕಮ್ಮಿ. ನನಗೆ 35 ವರ್ಷ, ಆತಂಗೆ 45 ವರ್ಷ. ನಮ್ಮ ಶೇಂಗನ ಕದ್ದಿರೋರು ಯಾರು ಅನ್ನೋದು ಅನುಮಾನ ಬತ್ತೈತಿ ಜಯಮ್ಮನ ಮ್ಯಾಗ. ಇದನ್ನು ಕಂಡು ಹಿಡಿತೀವಿ, ಬಿಡೋಕ್ಕಿಲ್ಲ. ಈ ವಿಡಿಯೋ ಇನ್ನೂ ಮುಂದುವರಿಯುತ್ತದೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.